ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ರವೆ ಲಾಡು ಮಾಡುವ. ರವೆ ಲಾಡು ಮಾಡೋಕೆ ಅರ್ಧ ಕೆ ಜಿ ರವೆ ಲಾಡು, ಸ್ವಲ್ಪ ದ್ರಾಕ್ಷಿ ಹಾಕಂತೆ, ಸ್ವಲ್ಪ ಗೋಡಂಬಿ ಹಾಕ್ತೆ, ತುಪ್ಪ ಹಾಕಿದೆ, ಇದು ತುಪ್ಪ ಹಾಕಿದೆ, ಸಾಕು ಕೆಂಪಾಯ್ತು. ಇದನ್ನು ಬದಿಗೆ ತೆಗೆದಿಟ್ಕೊಂಬ. ಅರ್ಧ ಕೆ ಜಿ ರವೆ ಇತ್ತು, ನಾನು ಲೋಟಗೆ ಅಳತಿ ಮಾಡಿ ಹೇಗಂತೆ, ನಂಗೆ ಗೊತ್ತಾಗ್ತಿಲ್ಲ ಅರ್ಧ ಕೆ ಜಿ ರವೆಗೆ, ಹಂಗೆ ಲೋಟಿಗೆ ಅಳತಿ ಮಾಡಿ ಹೇಗಂತೆ. ಇದೊಂದು ಚಂದ ಮಾಡಿ ಹೊರ್ಕೊಂಬ, ಒಂದು 4-5 ನಿಮಿಷ ಇದು ತುಪ್ಪದಾಗೆ ಹೊರ್ಕೊಂಬ. ಈಗ ಗೋಡಂಬಿ ದ್ರಾಕ್ಷಿ ಹೊರ ತುಪ್ಪ ಇತ್ತಲ್ಲ ಅದ್ರಾಗೆ ಹೊರ್ಕೊಂಬ. ಕಾಣಿ ರವೆ ಎಲ್ಲ ಹೊರದು ಕರೆಕ್ಟ್ ಆಯ್ತು, ಹದ ಬಂದಿತ್ತು, ಕೆಂಪಾಯ್ತು, ಹಾಗೆ ಪರಿಮಳ ಕೂಡ ಘಮ 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 ಪರಿಮಳ ಬರ್ತೈತೆ. ಇದು ಸಾಕೇನು, ಇದನ್ನು ತೆಗೆದಿಡುವ. ಇದ್ರಂಗೆ 2.5 ಲೋಟಿ ರವೆ ತಗೊಂಡಿದೆ, 1/4 ಲೋಟಿ ಸಕ್ಕರೆ, ಅದಕ್ಕೆ ಇದು ಏಲಕ್ಕಿ ಹಾಕ್ತೆ, ಇದಕ್ಕೆ ಪುಡಿ ಮಾಡ್ಕೊಂತೆ. ಇದೀಗ ಸಕ್ಕರೆ ಪುಡಿ ಮಾಡಿದೆ, ನೈಸ್ ಪುಡಿ ಆಯ್ತು. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಡುವ. ಮಿಕ್ಸ್ ಮಾಡಿ ಇಟ್ಟು ಕಡೆಗೆ ಉಂಡೆ ಕಟ್ಟುವ. ಈ ಸಕ್ಕರೆ ಮತ್ತು ರವೆನ ಮಿಕ್ಸ್ ಮಾಡಿ ದ್ರಾಕ್ಷಿ ಗೋಡಂಬೆಲ್ಲ ಹಾಕೊಂಡು ಸ್ವಲ್ಪ ಹಾಲು ಹಾಕೊಂಡು ಹಾಲಾಗಿ ಉಂಡೆ ಕಟ್ಟುವ. ಇದೀಗ ಕರೆಕ್ಟ್ ಆಯ್ತು, ರವೆ ಮತ್ತು ಸಕ್ಕರೆ ಮಿಕ್ಸ್ ಮಾಡಿ ಆಯ್ತು. ಕೆಲವರು ಇದಕ್ಕೆ ಕೊಬ್ಬರಿ ತುರಿ ಹಾಕಂತಾರೆ, ನಾವು ಈಗ ಕೊಬ್ಬರಿ ಹಾಕ್ತಿಲ್ಲ. ಎಂತಕ್ಕಂದ್ರೆ ನಮ್ಮ ಮನೆ ಯಾರಿಗೂ ಕೊಬ್ಬರಿ ಲಾಡು ಇಷ್ಟ ಇಲ್ಲ, ಹಾಗಾಗಿ ನಾವೀಗ ದ್ರಾಕ್ಷಿ ಗೋಡಂಬಿ ಹಾಲು ಸಕ್ಕರೆ ಇದ್ರಾಗೆ ಮಾಡುತ್ತೆ. ಈಗ ಹಾಲು ಸ್ವಲ್ಪ ಬಿಸಿ ಇಟ್ಕೊಂಡಿದ್ದೆ, ಬಿಸಿ ಬಿಸಿ ಹಾಲು ಬೆಚ್ಚಗಿದ್ದ ಹಾಲು ಹಾಕೊಂಡು ಉಂಡೆ ಕಟ್ಕೊಂಬ. ಒಂದು ಇದಕ್ಕೆ ಗೋಡಂಬಿ ಹಾಕೊಂಡು ಸೈ. ಈಗ ಒಂಚೂರು ತುಪ್ಪ ಹಾಕೊಂಡು ಹಾಲು ಹಾಕೊಂಡು ಉಂಡೆ ಕಟ್ಟುವ. ಈಗ ಪೂರ ಅದ್ರ ಮೇಲೆ ತೋರಿಸ್ತೇನೆ. 1 ಕೆ ಜಿ ರವೆ ಉಂಡೆ ರೆಡಿ ಆಯ್ತು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಮಾಡ್ಕೊಂಡು ತಿನ್ನಿ. ಭಾರಿ ಸೂಪರ್ ಆಯಿತು.